Let me start, my dear student, without wasting your time and my time. Okay, let me start. What is there in this video? Without wasting your time, please keep your question paper. Those who attended exam 2, ಸ್ಪೆಷಲ್ ಆಗಿ ಇಂಗ್ಲೀಷಲ್ಲಿ ಎಕ್ಸಾಮ್ ಬರೆದಿರುವಂಥ ವಿದ್ಯಾರ್ಥಿಗಳು, ಇಂಗ್ಲೀಷ್ ಸಬ್ಜೆಕ್ಟಿನ ರಿಪೀಟರ್ ಆಗಿ ಬರೆದಂಥ ವಿದ್ಯಾರ್ಥಿಗಳು, ಫೇಲ್ ಆಗಿ ಬರೆದಂಥ ವಿದ್ಯಾರ್ಥಿಗಳು, ಇಂಪ್ರೂವ್ಮೆಂಟ್ ಆಗಿ ಬರೆದಂಥ ವಿದ್ಯಾರ್ಥಿಗಳು, ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡ್ಕೋಬೇಡಿ. ಹಾಗೂ ಪ್ರಥಮ ಪಿ ಯು ಸಿಯಿಂದ ದ್ವಿತೀಯ ಪಿ ಯು ಸಿಗೆ ಬಂದಂಥ ವಿದ್ಯಾರ್ಥಿಗಳೇ ದಯವಿಟ್ಟು ಈ ವಿಡಿಯೋನ ಯಾವುದೇ ಕಾರಣಕ್ಕೂ ಮರೆಯಬೇಡಿ. ಇಲ್ಲಿ ಏನು ಸಿಗಲಿದೆ ಅಂತ ಹೇಳಿದ್ರೆ ಎಕ್ಸಾಮ್ 2 ಕ್ವಶನ್ ಪೇಪರ್ಗೆ ಕೀ ಆನ್ಸರ್ಗಳನ್ನು ಕೊಡ್ತಾ ಇದ್ದೇನೆ. ಸ್ಪೆಷಲ್ ಆಗಿ ಇಂಗ್ಲೀಷ್ ಸಬ್ಜೆಕ್ಟಿನ ಕೀ ಆನ್ಸರ್ಗಳು ನೋಡಿ. ಫಸ್ಟ್ ಕ್ವಶನು ಎಕ್ಸಾಮ್ 1, 2 ಎರಡು ಕೂಡ ಸೇಮ್ ಬಂತು. ನ್ಯೂಸ್ ನೋ ರೆಫರ್ಸ್ ಟು ಡ್ಯಾಶ್ ಅಂತ ಕೇಳಿದ್ರು. ಮೊದಲನೇ ಆನ್ಸರ್ ಬಂದು ಎಲ್ಲರಿಗೂ ಕೂಡ ನ್ಯೂಸ್ ನೋ ಅಂತ ಹೇಳಿದರೆ ರೋಮಿಯೋ ಅಂತ. ಸರಿಯಾದ ಉತ್ತರ ಬಂದು ರೋಮಿಯೋ. ಕರೆಕ್ಟಾಗಿ ಕ್ವಶನ್ ಇದೆ, ವಾಟ್ ಡಸ್ ದ ಫ್ರೇಸ್ ನ್ಯೂಸ್ ನೋ ರೆಫರ್ ಅಂತ ಇದೆ ನೋಡಿ. ಓಕೆ, ಸಜೆಸ್ಟೆಡ್ ಇನ್ ರೋಮಿಯೋ ಅಂಡ್ ಜೂಲಿಯಟ್ ಅಂತ ನೀಟಾಗಿ ಕೊಟ್ಟಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ರೋಮಿಯೋ. ಆಯಿತಾ, ಭಾಳ ಜನ ಬೇರೆದು ಅಂತ ಹೇಳ್ತೀರಾ, ಜೂಲಿಯಟ್ ಅಂತ ಹೇಳಿದರೆ ಸ್ನೋವಿ ಡವ್ ಅಂತ. ಇಲ್ಲಿ ಬಂದ್ಬಿಟ್ಟು ಸರಿಯಾದ ಉತ್ತರ ಒಂದನೇ ಇದೆ ಎ, ರೋಮಿಯೋ ಅಂತ. ಸೆಕೆಂಡ್ ಭಾಳ ಈಸಿಯಾಗಿತ್ತು, ಅದು ಬ್ರದರ್ ಮೊನಾರ್ಕ್ ಯಾರು ಅಂತ ಕೇಳಿದ್ರು. ಅದಕ್ಕೆ ಸರಿಯಾದ ಉತ್ತರ ಇಟಾಲಿ, ದೇಶದ ರಾಜ ಇಟಾಲಿ. ದಟ್ ಈಸ್ ದ ರೈಟ್ ಆನ್ಸರ್. ಥರ್ಡ್ ಕ್ವಶನ್, ಮೈ ಡಿಯರ್ ಚಿಲ್ಡ್ರನ್, ಆರ್ಚರ್ ರೆಫರ್ಸ್ ಟು ಏನು ಅಂತ ಕೇಳಲಾಗಿತ್ತು. ಆರ್ಚರ್ ರೆಫರ್ಸ್ ಟು ಹೋಮ್ ಅಂತ. ದಟ್ ಇಸ್ ದ ರೈಟ್ ಆನ್ಸರ್ ಈಸ್ ದೇವರು, ಗಾಡ್ ಇಸ್ ದ ರೈಟ್ ಆನ್ಸರ್. ಬನ್ನಿ, ಫೋರ್ತ್ ಕ್ವಶನು ಮ್ಯಾಚ್ ದ ಫಾಲೋಯಿಂಗ್ ಇತ್ತು. ಭಾಳ ಈಸಿಯಾದ ಆನ್ಸರು. ಗ್ಯಾಲೆಂಟ್ ಲವರ್ ಅಂದರೆ ಯಾರು ಅಂತ ಡಾನ್ ಗಾನ್ಸಲೋ ಅಂತ. ದಿ ಸಿಲ್ವರ್ ಮೇಡನ್ ಅಂದರೆ ಯಾರು ಅಂತ ಇತ್ತು ಡೊನಾಲಾರಾ ಅಂತ. ಹಾಗೂ ಸರ್ವೆಂಟನ್ನು ನಾವಿಲ್ಲಿ ಏನಂತ ಕರೆದ್ವಿ, ನೀವು ಕೊನಿತು, ಅದೇ ಜೈ ಅಂತ ಇದೆ, ಜೊನಿತು ಅಂತ ಹೇಳ್ತೇವೆ. ಬನ್ನಿ ಸರ್, ಕ್ವಶನ್ ನಂಬರು 5ಗೆ ಹೋಗೋಣ. ಸ್ಪೀಡಾಗಿ ಹೋಗ್ತಾ ಇದ್ದೀನಿ, ರೀಸನ್ ಇಷ್ಟೇ, 100 ಮಾರ್ಕ್ಸ್ ಕ್ವಶನ್ ಪೇಪರ್ ಇಲ್ಲೇ ಮುಗಿಸಿ ಹೋಗ್ತಾ ಇರಬೇಕು. ಹಾಗಾಗಿ 5ನೇ ಕ್ವಶನು ಭಾಳ ಈಸಿಯಾಗಿತ್ತು. ಇಲ್ಲಿ ಪ್ರಿಯತಮೆ ದಿ ವೆನ್ ಯುವರ್ ವರ್ಲ್ಡಲ್ಲಿ ದಿ WB ಯಾರನ್ನ ಪ್ರೀತಿ ಮಾಡ್ದ, ಯಾತಕ್ಕಾಗಿ ಅಂತ. ಯಾತಕ್ಕಾಗಿ, ಯಾರಿಗೆ, ಏನನ್ನು ನೋಡಿ ಪ್ರೀತಿ ಮಾಡ್ದ ಅಂದರೆ ಅವಳ ದುಃಖಗಳನ್ನು ನೋಡಿ ಪ್ರೀತಿ ಮಾಡಿದ್ದು. ದಟ್ ಈಸ್ ದ ರೈಟ್ ಆನ್ಸರ್. ದಟ್ ಆನ್ಸರ್ ಇಸ್ ದಿ ಸಾರೋಸ್ ಇಸ್ ದ ರೈಟ್ ಆನ್ಸರ್, ದುಃಖಗಳು ಅಂತ. ಆಯಿತಾ, ನೆಕ್ಸ್ಟ್ ಒನ್ 6th ಕ್ವಶನು, ಅದು ಬಂದ್ಬಿಟ್ಟು ಭಾಳ ಈಸಿಯಾಗಿ ಇರುವಂಥದ್ದು. ಓಕೆ, ನೆಕ್ಸ್ಟು 7th ಕ್ವಶನ್ ಅಂತೂ ಡೆಡ್ ಈಸಿ ಇತ್ತು ನೋಡಿ. ಜಾರ್ಜ್ ಲೂಯಿಸ್ ಬಾಕ್ಸ್ ಸೇಸ್ ದಟ್ ದಿ ಟೆಲಿಸ್ಕೋಪ್ ಆ್ಯಂಡ್ ದ ಮೈಕ್ರೋಸ್ಕೋಪ್, ಇದೆಲ್ಲದೂ ಕೂಡ ಯಾತಕ್ಕಾಗಿ ಅಂತ ಹೇಳಿದ್ರೆ ಎಕ್ಸ್ಟೆನ್ಷನ್ ಆಫ್ ಡ್ಯಾಶ್ ಅಂತ ಇತ್ತು. ದಟ್ ಈಸ್ ಎಕ್ಸ್ಟೆನ್ಷನ್ ಆಫ್ ಅವರ್ ಐಸೈಟ್ ಅಂತ. ಐಸೈಟ್ ರೈಟ್ ಆನ್ಸರು. ಮೈಕ್ರೋಸ್ಕೋಪ್ ಹಾಗೂ ಟೆಲಿಸ್ಕೋಪನ್ನು ನಾವು ಇದಕ್ಕೆ ದೂರದೃಷ್ಟಿ ಕೋನಕ್ಕೆ ಬಳಸ್ತೀವಿ ಅಂತ. ನಂತರದಲ್ಲಿ 8th ಕ್ವಶನ್ ಆಲ್ಸೋ ಡೆಡ್ ಈಸಿ. ಬ್ರೆಜಿಲ್ ಆ್ಯಂಡ್ ಜಪಾನ್ ಆ್ಯಂಡ್ ಬ್ರೆಜಿಲ್ ಪಾಠದಲ್ಲಿ ಜಪಾನಿಗೆ ವೆನ್ ಯು ಲ್ಯಾಂಡ್ ಡೌನ್ ಇನ್ ದಿ ಜಪಾನಲ್ಲಿ ಇಳಿದ ತಕ್ಷಣ ಏನಾಗ್ತೀರಾ ಅಂದರೆ ಯು ವಿಲ್ ಸ್ಟಾರ್ಟ್ ಟು ಬೌ ಈಚ್ ಅದರ್ ಅಂತ. ಅಂದರೆ ಬೌವಿಂಗನ್ನು ಸ್ಟಾರ್ಟ್ ಮಾಡ್ತೀರಾ. ದ ರೈಟ್ ಆನ್ಸರ್ ಈಸ್ ಎ, ಬೌವಿಂಗ್ ಸಿಸ್ಟಮ್. ನೆಕ್ಸ್ಟು ಕ್ವಶನ್ ನಂಬರ್ 9, ಮೈ ಡಿಯರ್ ಚಿಲ್ಡ್ರನ್, ಅಲ್ಲಿ ಭಾಳ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಮಾರ್ಕಸ್ ಇಬೆ ಹ್ಯಾಡ್ ಅಂತ ಹೇಳಿದರೆ ಮೊದಲಿಗೆ ಅಂತ, ಪಾಸ್ಟ್ ಟೆನ್ಸು ಅಂತ. ಏನಾಗಿದ್ದ ಅಂದರೆ ಒಬ್ಬ ಸ್ಕೂಲ್ ಟೀಚರ್ ಆಗಿದ್ದ. ದಟ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 10th ಒಂದು ಕ್ವಶನ್ ಬನ್ನಿ. ಶೀಲಾ ರಾಣಿ ಚುಕುಂತ್ ಅವ್ರು ಏನಾಗಿದ್ರು ಅಂತ ಇದೆ. ಅದು ಶೀಲಾ ರಾಣಿ ಚುಕುಂತ್ ಅವರು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿದ್ದರು. ದಟ್ ಈಸ್ 100% ರೈಟ್ ಆನ್ಸರ್. ಬನ್ನಿ ಸರ್, 10ನೇ ಕ್ವಶನು ಕೊನೆಗೆ ಅಲ್ಲಿಗೆ ಮುಕ್ತಾಯ ಆಯಿತು. ಅಂದರೆ ಫಸ್ಟ್ ಮೇನು 10 MCQs ಕ್ಲಿಯರ್. ಎಷ್ಟು ಜನಕ್ಕೆ 10 ಏನಂತೀರ ಅಂಕಗಳು ಪಡೆದ್ರಿ? ಹೂ ಸ್ಕೋರ್ಡ್? ಓಕೆ, ದೋಸ್ ಹೂ ಸ್ಕೋರ್ಡ್ 10 out of 10 ಇನ್ ಫಸ್ಟ್ ಮೇನ್ ಕ್ವಶನ್ ಪ್ಲೀಸ್ ಕಮೆಂಟ್ಸ್ ಮೀ, ಯಾರ್ಯಾರು ಕಮೆಂಟ್ಸ್ ಮಾಡಿ. 11th ಮೇನ್ ಕ್ವಶನನ್ನು ಬರೋದಾದರೆ ಪ್ಯಾಸಿವ್ ವಾಯ್ಸು ಡೆಡ್ ಈಸಿಯಾಗಿತ್ತು, ಏನೂ ಇಲ್ಲ. ಫಸ್ಟ್ ಕ್ವಶನಲ್ಲಿ ವರ್ಡ್ಸ್ ಅಂತ ಇತ್ತು, ಅದು ಬಹುವಚನ. ಹಾಗಾಗಿ ದ ರೈಟ್ ಆನ್ಸರ್ ಈಸ್ ವರ್ ವೇಸ್ಟೆಡ್ ಇಸ್ ದ ರೈಟ್ ಆನ್ಸರ್. V3 ಫಾರ್ಮ್ ಆಫ್ ದಿ ವೇಸ್ಟ್ ಇಸ್ ದ ವೇಸ್ಟೆಡ್. ಓಕೆ, ದಟ್ ಇಸ್ ದ ರೈಟ್ ಆನ್ಸರ್ ಈಸ್ ವರ್ ವೇಸ್ಟೆಡ್. ಸೆಕೆಂಡ್ ಅದೇ ಡ್ಯಾಶಲ್ಲಿ ಬನ್ನಿ, ರೂಫ್ ಡ್ಯಾಶ್ ಅಂತ ಇತ್ತು. ರೂಫ್ ಅಂದರೆ ಒಬ್ಬ ವ್ಯಕ್ತಿಯಾಗಿದ್ದ. ಹಾಗಾಗಿ ವಾಸ್, ಗಿವಿಗೆ ದಿ ಪಾಸ್ಟ್ ಪಾರ್ಟಿಸಿಪಲ್ PP ಫಾರ್ಮ್ ಈಸ್ given is the right answer. Next ಬನ್ನಿ ಸರ್, 12th main question, that is the articles and the prepositions. Dead easy answers were there, 3 dashes were there. The first answer is if. The second answer goes to ಆಲ್ಸೋ. ಅನ್ನೋದು ಅಂದರೆ ಇವನು ಯಾವ ರೀತಿಯಾಗಿ ತಗೊಂತ ಇದ್ದೋ ಅವನು ಅದೇ ರೀತಿಯಾಗಿ ಗದ್ದೆಗಳನ್ನು ಪರ್ಚೇಸ್ ಮಾಡ್ತಾ ಇದ್ದ, ಲ್ಯಾಂಡ್ಗಳನ್ನು ಅಂತ. ಕೊನೆಯದಾಗಿ ಬಂದ್ಬಿಟ್ಟು ದೆನ್ ದಿ ಅದರ್ಸ್ ಅಕ್ವೈರ್ಡ್ ದಿ 15 admirers ಅಂತ. ಬಸವಯ್ಯ ಯಾವ ರೀತಿಯಾಗಿ ಮಾಡ್ತಾ ಇದ್ದೋ ತಮ್ಮನೂ ಕೂಡ ಅದೇ ರೀತಿಯಾಗಿ ಅಂತ. ಫಸ್ಟ್ ಆನ್ಸರ್ ಗೋಸ್ ಟು ನೋಡಿ, ಈ ಆನ್ಸರ್ ಕೂಡ ರೆಡಿ ಮಾಡಿದ್ದೇನೆ. ಓಕೆ, ಸಮಯದ ಅಭಾವದ ಕಾರಣ, ಯಾಕಂದರೆ ನಾವು ವೆಕೇಷನಲ್ಲಿ ಇದ್ದೀವಿ, ನಮಗೂ ಸಿಕ್ಕಿರುವಂಥದ್ದು ಕೇವಲ ಓಕೆ ಇಷ್ಟೇ ಸ್ಮಾಲ್ ಪ್ಯಾಕೇಜಲ್ಲಿ ನಮಗೆ ವೆಕೇಷನ್ ಸಿಕ್ಕಿರುವಂಥದ್ದು ವಿದ್ಯಾರ್ಥಿಗಳೇ. ದ ಫಸ್ಟ್ ಆನ್ಸರ್ ಈಸ್ ಇಫ್, ಸೆಕೆಂಡ್ ಈಸ್ ಆಲ್ಸೋ, ದೆನ್ ದಿ ಲಾಸ್ಟ್ ಆನ್ಸರ್ ಈಸ್ ದೆನ್. ಓಕೆ, ಲೆಟ್ ಮೀ ಗೋ ಟು ದಿ ನೆಕ್ಸ್ಟ್ ಮೇನ್ ಕ್ವಶನ್. ದಟ್ ಈಸ್ ದಿ ಕ್ವಶನ್ ನಂಬರ್ 13. ದಟ್ ಈಸ್ ದ ಮ್ಯಾಚ್ ದ ಫಾಲೋಯಿಂಗ್. ಇಟ್ಸ್ ಫಾರ್ 5 marks. ಎಷ್ಟು ಈಸಿಯಾಗಿ 5 ಅಂಕಗಳನ್ನು ಇಲ್ಲಿ ತೆಗೆಯಬಹುದಾಗಿತ್ತು. ಇಮ್ಯಾಜಿನ್ ಯುವರ್ ಸೆಲ್ಫ್. ಓಕೆ, ಕಾಪಿ ಮಾಡಿ ಬರೆಯುವಂಥದ್ದು ಎಲ್ಲಿ ಅಂತ ಹೇಳಿದರೆ ಇನ್ ಕ್ವಶನ್ ಪೇಪರ್ ಇಟ್ ಸೆಲ್ಫ್. ಫಾರ್ ದಿಸ್ ಮೇನ್ ಕ್ವಶನ್ ಯು ನೀಡ್ ಟು ರೈಟ್ ಎ ಕ್ವಶನ್, ಎ ಪಾರ್ಟ್ ಆಲ್ಸೋ.
ಮ್ಯಾಸಫೋನಿಕಲಿ ಎ ಪಾರ್ಟು ಕೂಡ ಬರೀಬೇಕಿತ್ತು. ದ ಫಸ್ಟ್ ಆನ್ಸರ್ ಗೋಸ್ ಟು ಮಾರ್ಕಸ್ ಇಬೆ ಅಂತ ಇದೆ. ಅದಕ್ಕೆ ಯಾವ ಆನ್ಸರು ಕರೆಕ್ಟ್ ಆಗುತ್ತೆ ಅಂತ ಹೇಳಿದರೆ ಅದು PAP ಪಾರ್ಟಿ, PAP ಆಯಿತಾ. ಸೆಕೆಂಡ್ ಒನ್ ಮಡುಕ ಅಂತ ಇತ್ತು, ಅವನಿಗೆ POP ಪಾರ್ಟಿ, ಅಂದರೆ ಇವರಿಬ್ಬರು ಕೂಡ ಲೀಡರ್ ಆಗಿರ್ತಾರೆ ಆ ಒಂದು ಪಾರ್ಟಿಗಳಿಗೆ. ಶೂ ಅಂತ ಇದೆ, ಶೂ ಅಂದರೆ ಪ್ರಿಸನ್ ಅಂತ ಅರ್ಥ. ಇದು ಯಾವುದು ಪಾಠ ಅಂತ ಹೇಳಿದರೆ ಟು ದ ಫುಡ್ ಫ್ರಮ್ ಇಸ್ ಚೈಲ್ಡ್ ಪಾಠದಿಂದ ಬಂದಿರುವಂಥದ್ದು. ನೆಕ್ಸ್ಟ್ ಕಟ್ ಡೌನ್ ಅಂತ ಇದೆ. ಕಟ್ ಡೌನ್ ಅಂತ ಹೇಳಿದರೆ ಸರ್ ವಿಡಿಯೋ ಭಾಳ ಲೆಂತಿ ಆಗ್ತಾ ಇದೆ ನಿಮ್ಮದು ಅಂತ ನನಗೆ ಹೇಳ್ತಾ ಇದ್ದೀರಾ ನೀವು. ವಾಟ್ ಡಸ್ ಇಟ್ ಮೀನ್? ಸ್ವಲ್ಪ ರೆಡ್ಯೂಸ್ ಮಾಡಿ. ಕಟ್ ಡೌನ್ ಅನ್ನೋದು ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ. ಲಾಸ್ಟ್ ಒನ್ ಸ್ವೆಪ್ಟ್ ಅಕ್ರಾಸ್ ಅಂತ ಇದೆ. ವೆರಿ ಈಸಿ. ಸ್ವೆಪ್ಟ್ ಅಕ್ರಾಸ್ ಅಂತ ಹೇಳಿದರೆ ಸ್ಪ್ರೆಡ್ ಕ್ವಿಕ್ಲಿ ಅಂತ. ಬಹಳ ವೇಗದ ಗತಿಯಲ್ಲಿ ಕೊರೋನಾ ಸ್ವೆಪ್ಟ್ ಅಕ್ರಾಸ್ ಆಲ್ ಓವರ್ ದಿ ವಿಲೇಜಸ್, ದ ವಾಟರ್ ಸ್ವೆಪ್ಟ್ ಅಕ್ರಾಸ್ ಆಲ್ ಓವರ್ ದಿ, ಹೀಗೆ ಆಯಿತಾ. ನೆಕ್ಸ್ಟ್ ಒನ್ ಮೈ ಡಿಯರ್ ಚಿಲ್ಡ್ರನ್, ತಾವುಗಳು ನೋಡ್ಬೋದು ನಾನು ಇದಕ್ಕಿಂತ ಮುಂಚೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಯಾತಕ್ಕೆ ಅಂದರೆ ಏನೇನು ಓದಬೇಕು ತಾವುಗಳು ಎಕ್ಸಾಮ್ 2ಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಏನೇನು ಸಿಗೋದು ನಿಮಗೆ ಅಂತ. ಆ ವಿಡಿಯೋ ನೋಡಿದರೆ ಇಲ್ಲಿ ಬಂದಿರುವಂಥ ಪ್ರಶ್ನೆಗಳು ಎಲ್ಲದೂ ಕೂಡ ಬಂದಿದೆ. ದಟ್ ಈಸ್ ದ ಫಸ್ಟ್ ಕ್ವಶನ್ ಈಸ್ ದಟ್ ಈಸ್ ವಾಟ್ ಡಸ್ ದಿ ಜೂಲಿಯಟ್ ಸೆಡ್ ಅಬೌಟ್ ದಿ ರೋಮಿಯೋಸ್, ಆಯಿತಾ. ರೋಮಿಯೋನ ಇಮ್ಮಾರ್ಟಲ್ ಮಾಡಬೇಕು ಅಂತ ಜೂಲಿಯಟ್ ಏನೇನು ಮಾಡಿದ್ಲು ಅಂತ ದಟ್ ಕ್ವಶನ್ ಐ ಹ್ಯಾಡ್ ಗಿವನ್. ಇದು ಬಂದೇ ಬರುತ್ತೆ ಅಂತ ಆ ಕ್ವಶನ್ ನಿಮಗೆ ಎಕ್ಸಾಮಿಗೆ 4 ಅಂಕಕ್ಕೆ ಬಂತು. ನಂತರದಲ್ಲಿ ದ ರಿಲೇಷನ್ಶಿಪ್ ಆಫ್ ದ ಪೇರೆಂಟ್ಸ್ ಅಂಡ್ ದ ಚಿಲ್ಡ್ರನ್, ಸೇಮ್ ಕ್ವಶನ್ ಹ್ಯಾಸ್ ರಿಪೀಟೆಡ್ ಆ್ಯಂಡ್ ಹ್ಯಾಸ್ ಕಮ್ ಫಾರ್ ಯುವರ್ ಎಕ್ಸಾಮ್ 2 ಆಲ್ಸೋ. ನೆಕ್ಸ್ಟ್ ವೆನ್ ಯು ಆರ್ ಓಲ್ಡ್, 4 ಮಾರ್ಕ್ಸಿಗೆ ಬರತ್ರಪ್ಪ, ನೀವು ಬರಲ್ಲ, ನಾನು ಬರುತ್ತೆ ಅಂತ ಎಕ್ಸಾಮಿಗೆ ಬಂತು. ನಂತರದಲ್ಲಿ ಲಾಸ್ಟ್ ಕ್ವಶನ್ನು ದಟ್ ಈಸ್ ಫ್ರಮ್ ಹೆವನ್. ಹೆವನ್ ಪದ್ಯವನ್ನು ಬರೆದವರು ಕುವೆಂಪು. ಈ ಕ್ವಶನ್ ಓದಿ ಸಮ್ಮರಿ ಓದಿ ಅಂತ ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ ನಿಮಗೆ. ಈ ಕ್ವಶನ್ ಮತ್ತೆ ರಿಪೀಟ್ ಆಯಿತು. ವಾಟ್ ಡಸ್ ಇಟ್ ಮೀನ್? ನಿಮ್ಮ ಎಫರ್ಟ್ ಇದ್ದರೆ ಮಾತ್ರ ಅಂಕಗಳು ಇಲ್ಲಿ ಬರುತ್ತವೆ. ನಂತರದಲ್ಲಿ ನಾನು ಹೇಳಿದಂಥ ಎಲ್ಲ ಪ್ರಶ್ನೆಗಳು ರಿಪೀಟ್ ಆಗಿದೆ. ಡೌಟ್ ಇದ್ದವರು ದಯವಿಟ್ಟು ನನ್ನ ಒಂದು ಮಂತ್ ಹಿಂದಿನ ವಿಡಿಯೋ 54K ಹೋಗಿದೆ, 54,000 ಜನ ನೋಡಿದಾರಲ್ವಾ, ಕಮೆಂಟ್ ಮಾಡಿದ್ದಾರೆ. ಆ ವಿಡಿಯೋ ಕ್ಲಿಕ್ ಮಾಡಿದರೆ ಎಕ್ಸಾಮ್ 1 ಎಕ್ಸಾಮ್ 2 ಕ್ವಶನ್ ಪೇಪರ್ 2 ಕೂಡ ಕವರ್ ಆಗಿದೆ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ ಬನ್ನಿ ಗ್ರಾಮರನ್ನು ಮುಗಿಸಿಬಿಡೋಣ. ಕ್ವಶನ್ ನಂಬರ್ 26ಗೆ ಬರೋದಾದರೆ ಎಷ್ಟು ಈಸಿಯಾಗಿ ಇತ್ತು ಅಂತ ಹೇಳಿದರೆ ಕ್ವಶನ್ ನಂಬರ್ 26 4 ಮಾರ್ಕ್ಸಿಗಿತ್ತು. ಅದನ್ನು ನಾವು ಪ್ರೊನೋಮಿನಲ್ ಪ್ರೊನೌನ್ಸ್ ಅಂತ ಕರಿತೀವಿ. ನೋಡಿ, ಪ್ರೊನೋಮಿನಲ್ ಪ್ರೊನೌನ್ಸಲ್ಲಿ 4 ಡ್ಯಾಶ್ ಇತ್ತು. ಫಸ್ಟಲ್ಲಿ ನಿಮಗೆ ಹಿ ಅಂದರೆ ಯಾರು, ಹಿಸ್ ಅಂದರೆ ಯಾರು, ಇಟ್ ಅಂದರೆ ಯಾರು, ಹೂ ಅಂದರೆ ಯಾರು, ಹೂಮ್ ವೇನ್ ಅಂದರೆ ಏನು ಅಂತ ಡ್ಯಾಶ್ ಇತ್ತು. ಅದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಫಸ್ಟಿಗೆ ಹಿಮ್ ಅಂದರೆ ಅರ್ಥವೇನು ಅಂದರೆ ಒಬ್ಬ ಹುಡುಗನ ಹೆಸರು ಬರಬೇಕಲ್ಲಿ. ಹಿಮ್ ಅನ್ನೋದು ರೆಫರ್ಸ್ ಟು ದ ಮೇಲ್ ಕ್ಯಾಂಡಿಡೇಟ್. ಹರ್ ಅಂದರೆ ಹುಡುಗಿ ಆಗೋದು. ಹಿಮ್ ಅಂತ ಇದೆ. ಇಲ್ಲಿ 2 ಕ್ಯಾರೆಕ್ಟರ್ ಇದ್ರು. ದಟ್ ಈಸ್ ದ ಫಸ್ಟ್ ಒನ್ ಈಸ್ ಸಲೀಮ್, ಸೆಕೆಂಡ್ ಕ್ಯಾರೆಕ್ಟರ್ ಈಸ್ ಅಂಕಲ್ ಅಂತ. ಹಾಗಿದ್ರೆ ದ ಫಸ್ಟ್ ಕ್ಯಾರೆಕ್ಟರ್ ಇಲ್ಲಿ ಬಂದಿದ್ದು ಆನ್ಸರು ಸಲೀಮ್ ಇಸ್ ದ ರೈಟ್ ಆನ್ಸರ್. ಇಟ್ ಅನ್ನೋದ್ರೆ ಒಂದು ವಸ್ತು ಆಗುತ್ತೆ ಅಥವಾ ಪ್ರಾಣಿ ಆಗುತ್ತೆ. ಅಲ್ಲಿಗೆ ಇಲ್ಲಿ ಸರಿಯಾದ ಉತ್ತರ ಬರ್ಡ್ ಇಸ್ ದ ರೈಟ್ ಆನ್ಸರ್. ಥರ್ಡ್ ಒನ್ ಹೂ ಅಂತ ಇತ್ತು. ಅದಕ್ಕೆ ಒಬ್ಬ ಮನುಷ್ಯನ ಹೆಸರು ಬರಲೇಬೇಕು. 3 ಕ್ಯಾರೆಕ್ಟರಲ್ಲಿ ಸಲೀಮ್, ಅಂಕಲ್ ಇಬ್ಬರೂ ಇಲ್ಲ ಇಲ್ಲಿ. 3ನೇ ಕ್ಯಾರೆಕ್ಟರಲ್ಲಿ WS ಮಿಲ್ಲಾರ್ಡ್ ಇಸ್ ದ ರೈಟ್ ಆನ್ಸರ್. ಫೋರ್ತ್ ಒನ್ ವೇರ್ ಅಂದರೆ ಯಾವುದಾದ್ರೂ ಜಾಗದ ಹೆಸರನ್ನು ಬರೀಬೇಕಿತ್ತು. ದ ರೈಟ್ ಆನ್ಸರ್ ಇಸ್ ದ ಸೊಸೈಟಿ. ಸೊಸೈಟಿ ಆಯಿತಾ, ಸಮಾಜ ಅನ್ನೋದು ಸರಿಯಾದ ಉತ್ತರ ಅಂತ. ನೆಕ್ಸ್ಟ್ ಮೈ ಡಿಯರ್ ಚಿಲ್ಡ್ರನ್, ಡೆಡ್ ಈಸಿಯಾಗಿ ನಿಮಗೆ ಡೈಲಾಗ್ ರೈಟಿಂಗನ್ನು ಕೊಟ್ಟಿದ್ರು. ಆ ಡೈಲಾಗ್ ರೈಟಿಂಗಲ್ಲಿ ಏನಿತ್ತು ಅಂತ ಹೇಳಿದರೆ ಒಬ್ಬ ರೋಗಿ ಅಂತ ಹೇಳಿದರೆ ಪೇಷಂಟು ರಿಸೆಪ್ಷನ್ ಜೊತೆ ಮಾತಾಡ್ತಾ ಹೋಗ್ತಾನೆ. ಫಸ್ಟ್ ಡ್ಯಾಶ್ ಈಸ್ ಡೆಡ್ ಈಸಿ. ದಟ್ ಈಸ್ ಗಿವ್ ಮಿ ಯುವರ್ ಇಂಟ್ರೊಡಕ್ಷನ್ ಅಂತ. ಫೋನ್ ಎತ್ತಿದ ತಕ್ಷಣ ನೀವು ಯಾರು ಅಂತ ಕೇಳಿದ ತಕ್ಷಣ ಒಬ್ಬ ರಿಸೆಪ್ಷನ್ ಹೇಳ್ತಾನೆ, ಸರ್ ಮೈ ನೇಮ್ ಇಸ್ ರಾಹುಲ್, ಅಥವಾ ಮೈ ನೇಮ್ ಇಸ್ ರಾಮ್, ಮೈ ನೇಮ್ ಇಸ್ ರಹೀಮ್, ಮೈ ನೇಮ್ ಇಸ್ ಇಸ್ಲಾಂ, ಮೈ ನೇಮ್ ಇಸ್ ಮೊಹಮ್ಮದ್, ಏನಾದರೂ ಬರೀಬೋದಿತ್ತು. ಎನಿ ಯಾವುದೇ ಆನ್ಸರ್ ಬರೆದ್ರು ಎಲ್ಲದಕ್ಕೂ ಕೂಡ ಸರಿ ಇತ್ತು. ನಂತರದಲ್ಲಿ ಆಫರಿಂಗ್ ಹೆಲ್ಪ್ ಅಂತ ಸೆಕೆಂಡು ಅವರು ಇಂಟ್ರೊಡಕ್ಷನ್ ಕೊಟ್ಟ ತಕ್ಷಣ ರಿಸೆಪ್ಷನಿಸ್ಟ್ ಕುಂತವರು ಫೋನ್ ಎತ್ತಿದ್ದವರು, ಹೇಗಪ್ಪ ನನಗೆ ಏನು ಸಹಾಯ ಮಾಡಲಿ ಅಂತ ಕೇಳಿದ್ರು ಅವರು ಫೋನಲ್ಲಿ. ಅದನ್ನು ಇಂಗ್ಲೀಷಲ್ಲಿ ಬರೀಬೇಕಿತ್ತು ಆಫರಿಂಗ್ ಹೆಲ್ಪಿಗೆ. ಡೆಡ್ ಈಸಿ ಮೈ ಡಿಯರ್ ಚಿಲ್ಡ್ರನ್. ಆನ್ಸರ್ ಎಷ್ಟು ಈಸಿಯಾಗಿತ್ತು ಅಂದರೆ ಏನು ಬರೀಬೇಕಿತ್ತು, ಹೌ ಕ್ಯಾನ್ ಐ ಹೆಲ್ಪ್ ಯು ಸರ್ ಅಂತ ಫೋನಲ್ಲಿ ನಿಮಗೆ ಕೇಳಿದ್ರು ಯಾರು, ಹಾಸ್ಪಿಟಲಿಂದ. ಹೌ ಕ್ಯಾನ್ ಐ ಹೆಲ್ಪ್ ಯು ಅಂದರೆ ಇದೇ ಆನ್ಸರು ಸರಿ. ಹೌ ಐ ಕ್ಯಾನ್ ಹೆಲ್ಪ್ ಯು ಅಂತ ಕೇಳಿದರೆ ರಾಂಗ್ ಆನ್ಸರು, ಪ್ರಶ್ನೆನೇ ಉದ್ಭವ ಆಗಲ್ಲ. ಹೌ ಕ್ಯಾನ್ ಐ ಹೆಲ್ಪ್ ಯು ಇಸ್ ದ ರೈಟ್ ಆನ್ಸರ್ ವಿತ್ ಕ್ವಶನ್ ಮಾರ್ಕ್. ಲಾಸ್ಟ್ ಕ್ವಶನ್ ಗ್ರ್ಯಾಟಿಟ್ಯೂಡ್ ಅಂತ ಇತ್ತು. ರಿಸೆಪ್ಷನಿಸ್ಟ್ ಖುಷಿ ಆಗ್ತಾನೆ, ಹಾಗೂ ಅವರು ಅಲ್ಲಿಂದ ಖುಷಿ ಆಗ್ತಾರೆ, ಯಾರು ಪೇಷಂಟು. ಹಾಗಾಗಿ ಪೇಷಂಟು ಥ್ಯಾಂಕ್ ಯು ಅಂತ ಹೇಳ್ತಾರೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸರ್, ಏನಾದರೂ ಬರೀರಿ, ಥ್ಯಾಂಕ್ ಯು ಸೋ ಮಚ್. ಈ 4 ಆನ್ಸರಲ್ಲಿ ಎಲ್ಲದೂ ಕೂಡ ಸರಿಯಾದ ಉತ್ತರ ಯಾವ್ದು ಬರ್ತು ನಿಮಗೆ ಅಂಕಗಳು ಇಲ್ಲಿ ಇತ್ತು ಬರ್ತಾರೆ ಆಯಿತಾ. ಲಾಸ್ಟ್ ಮೇನ್ ಕ್ವಶನ್ ಮೈ ಡಿಯರ್ ಚಿಲ್ಡ್ರನ್, ದಟ್ ಈಸ್ ದಿ ಫ್ಲೋ ಚಾರ್ಟ್. ಫ್ಲೋ ಚಾರ್ಟ್ ಅಂತೂ ಕಾಪಿ ಮಾಡಿ ಬರೀಬೇಕಾಗಿತ್ತು. ದ ಫಸ್ಟ್ ಆನ್ಸರ್ ಈಸ್ ದಟ್ ಈಸ್ ದ ಸ್ಟ್ರೆಸ್, ಸೆಕೆಂಡ್ ಆನ್ಸರ್ ಈಸ್ ದ ಪೀಪಲ್, ಥರ್ಡ್ ಆನ್ಸರ್ ಈಸ್ ದ ರಿಚ್, ಫೋರ್ತ್ ಆನ್ಸರ್ ಈಸ್ ದ ಪೂರ್,
ಓಕೆ. ನಂತರದಲ್ಲಿ ಫಿಫ್ತ್ ಆನ್ಸರ್ ಇಸ್ ದ ಮೆನ್. ಅಲ್ಲಿ ನಿಮಗೆ ABCD ಈ ರೀತಿಯಾಗಿ ಕೊಟ್ಟಿಲ್ಲ, ರೋಮನ್ ನಂಬರ್ಸ್ ಅವರ್ ಗಿವನ್, ರೋಮನ್ ನಂಬರ್ಸ್ ಹಾಕಿ ತಾವುಗಳು ಒಂದೊಂದು ಲೈನ್ ಬಿಟ್ಟು ಬರೀಬೇಕಾಗಿತ್ತು, ಅಥವಾ ಫ್ಲೋ ಚಾರ್ಟನ್ನು ಡ್ರಾ ಮಾಡಿ ಬರೆದ್ರು ಅದಕ್ಕೂ ಅಂಕ ಇತ್ತು, ಇದಕ್ಕೂ ಅಂಕ ಇತ್ತು. ಸಿಕ್ಸ್ತ್ ಆನ್ಸರ್ ಅದರಲ್ಲಿ ಫ್ಲೋ ಚಾರ್ಟ್ನಲ್ಲಿ ಕ್ವಶನ್ ನಂಬರ್ 29 ವಿಮೆನ್, ಅದನ್ನು ವಿಮನ್ ಅಂತ ಕರಿಬೇಕು, ವಿಮನ್ ಅನ್ನಬೇಕು, ವುಮೆನ್ಸ್ ಅಂತ ವರ್ಡೇ ಇಲ್ಲ ಇಂಗ್ಲೀಷಲ್ಲಿ, ವಿಮನ್ ಬರೆಯೋದು W, ಆದರೆ ಪ್ರೊನೌನ್ಸಿಯೇಷನ್ ಈಸ್ ವಿ, ವಿಮನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಸೆವೆಂತ್ ಒನ್ ಈಸ್ USA, ಏಯ್ತ್ ಒನ್ ಈಸ್ UK. ಅಲ್ಲಿಗೆ ನಮ್ಮ ಸಂಪೂರ್ಣವಾದ ಪೇಪರೇ ಮುಕ್ತಾಯ ಆದ ಹಾಗೆ ಆಯಿತು. ಆದರೆ ಒಂದೇ ಒಂದು ಪಾರ್ಟು ಉಳಿದಿದೆ. 1 minute, ಓಕೆ. ಲಿಸನ್ ಮೈ ಡಿಯರ್ ಚಿಲ್ಡ್ರನ್, ಓನ್ಲಿ ಒನ್ ಪಾರ್ಟ್ ಈಸ್ ಲೆಫ್ಟ್, ದಟ್ ಈಸ್ ದ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್. ಹಾಗೆ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚು ಬಹಳ ಜನ ಲಾಸ್ಟಿಗೆ ಉತ್ತರವನ್ನು ಬರೀತಾರೆ. ನಾನು ಕೂಡ ಲಾಸ್ಟಿಗೆ ನಿಮಗೆ ಉತ್ತರವನ್ನು ಹೇಳ್ತಾ ಇದ್ದೇನೆ, ಬನ್ನಿ ಸರ್, ಆಯಿತಾ. ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಫಿನಿಶ್ ದಿಸ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್. ನೋಡಿ ಎಷ್ಟು ಈಸಿಯಾಗಿತ್ತು ಅಂದರೆ, ವೆರಿ ಈಸಿ ಆನ್ಸರ್. ಹೂ ಶುಡ್ ಹ್ಯಾವ್ ಆಸ್ಕ್ಡ್ ಪರ್ಮಿಷನ್ ಟು ಸಿಟ್ ಹಿಯರ್ ಅಂತ ಇತ್ತು. ಇದನ್ನು ಇಂಡೈರೆಕ್ಟ್ ಸ್ಪೀಚಲ್ಲಿ ಯು ಅನ್ನೋದು ಹಿ ಆಯಿತು, ಆನ್ಸರ್ ಇಸ್ ಸೇಮ್, ಹಿ ಶುಡ್. ನೋಡಿ, ಡೋನಾ ಲಾರಾ ಆಸ್ಕ್ಡ್ ಟು ಡಾನ್ ಗಾನ್ಸಲೋ, ನೋಡಿ ಹಿ ಶುಡ್ ಹ್ಯಾವ್ ಆಸ್ಕ್ಡ್ ಪರ್ಮಿಷನ್ ಟು ಸಿಟ್ ಹಿಯರ್ ಅಂತ ಇತ್ತು, ಹಿಯರ್ ಅಂತ ತೆಗೆದು ಟಿ ಹಾಕಿಬಿಡ್ತಿದ್ರೆ ದೇರ್, ಅಲ್ಲಿಗೆ ಒಂದು ಅಂಕ ಸರಿ. ಸೆಕೆಂಡ್ ಲೈನಿಗೆ ಆನ್ಸರು ದ ಬೆಂಚಸ್ ಹಿಯರ್ ಆರ್ ಪಬ್ಲಿಕ್ ಪ್ರಾಪರ್ಟಿ ಅಂತ ಇತ್ತು, ದ ಬೆಂಚಸ್ ಹಿಯರ್ ಆರ್ ಅಂತ ಇತ್ತು, ಅದನ್ನು ವರ್ ಅಂತ ಮಾಡಬೇಕಿತ್ತು. ನೋಡಿ, ಹಿಯರ್ ಅಂತ ತೆಗೆದ್ಬಿಟ್ಟು ದೇರ್, ಹಿಯರ್ ಅಂದರೆ ಹತ್ತಿರ ಇರೋದು, ದೂರ ಮಾಡಬೇಕು. ನಾನು ಕ್ಯಾಮ್ರಾಮನ್ನಿಗೆ ದೇರ್ ಯು ಗೋ ದೇರ್ ಅಂತ ಹೇಳ್ತೀನಲ್ವಾ, ಅಂದರೆ ದೂರ ಹೋಗಯ್ಯ ಅಂತ. ಹತ್ರ ಬಾ ಅನ್ನಲಿಕ್ಕೆ ಹಿಯರ್ ಅಂತ ಕರಿತೀನಿ. ಹಿಯರ್ ಅಂದರೆ ಡೈರೆಕ್ಟ್ ಸ್ಪೀಚ್ ಆಗುತ್ತೆ, ದೂರ ಹೋಗು ಅಂದರೆ ಇಂಡೈರೆಕ್ಟ್ ಸ್ಪೀಚ್ ಆಗುತ್ತೆ, ಆಯಿತಾ. ದಿ ಬೆಂಚಸ್ ದೇರ್ ವರ್ ಪಬ್ಲಿಕ್ ಪ್ರಾಪರ್ಟೀಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ವೈ ಡಿಡ್ ಯು ಕಂಪ್ಲೇಂಟ್ ಅಬೌಟ್ ದ ಪ್ರೀಸ್ಟ್ ಅಂತ ಇತ್ತು. ನೋಡಿ, ಯಾಕೆ ಕಂಪ್ಲೇಂಟು ಅಂತ, ವೆರಿ ಈಸಿ, ಇಲ್ಲಿ ಯಾವುದೇ ರೀತಿಯ ಕಂಜಕ್ಷನ್ಸ್ ಬರಲ್ಲ, ವೆರಿ ಈಸಿ ಆನ್ಸರ್. ವೈ he complained about the priest is the right answer. ಕ್ವಶನ್ ಮಾರ್ಕ್ ಬರೀಬಾರ್ದು. ಲಾಸ್ಟ್ ಆನ್ಸರ್ ಈಸ್, ಆರ್ ಯು ಟಾಂಟಿಂಗ್ ಮೀ, ನೀವು ನನಗೆ ಟಾಂಟ್ ಮಾಡ್ತಾ ಇದ್ದೀರಾ ಅಂತ. ಡೆಡ್ ಈಸಿ, ವೆದರ್ ದಿ ಎಸ್ ಆರ್ ನೋ ಕ್ವಶನ್ ಇದು, ಎಸ್ ಆರ್ ನೋ ಕ್ವಶನ್, ಆರ್ ಯು ಟ್ಯಾಂಟಿಂಗ್ ಮೀ ಅಂತ ಹೇಳಿದರೆ ವೆರಿ ಈಸಿ, ಆರ್ ಯು ಟ್ಯಾಂಟಿಂಗ್ ಮೀ ಅಂತ ಇತ್ತಲ್ವಾ, ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಮೀ ಅಂತ ಹೇಳಿದರೆ. ನೋಡಿ, ಇದನ್ನು ಹೇಳಿದ್ರು ಡಾನ್ ಗಾನ್ಸಲೋ ಹುಡುಗಿಗೆ ಹೇಳ್ತಾನೆ, ಮೀ ಇರೋದು ಏನಾಗುತ್ತೆ ನೋಡಿ, ಆರ್ ಯು ಟಾಂಟಿಂಗ್ ಮೀ ಅಂತ ಇರೋದು, ದಿಸ್ ಈಸ್ ಎಸ್ ಆರ್ ನೋ ಕ್ವಶನ್. ಸೊ ಯು ಶುಡ್ ಇಂಟರ್ಚೇಂಜ್ ದ ಪ್ಲೇಸ್ ಆಫ್ ದಿ ಸಬ್ಜೆಕ್ಟ್ ಅಂಡ್ ದ ವರ್ಬ್. ಆರ್ ಯು ಇಂಟರ್ಚೇಂಜ್ ದ ಪ್ಲೇಸ್, ಯು ಅಂತ ಹೇಳಿದರೆ ಇಲ್ಲಿ ನೋಡಿ ಹುಡುಗಿ ಅದು ವೆದರ್ ಶಿ ವಾಸ್ ಟಾಂಟಿಂಗ್ ಹಿಮ್, ಮೂರನೇ ವ್ಯಕ್ತಿ. ಇಲ್ಲಿಗೆ 4 ಮಾರ್ಕ್ಸ್ ಆಯಿತು. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಲಾಸ್ಟಲ್ಲಿ ಒಂದು ಲೆಟರ್ ರೈಟಿಂಗ್ ಇದೆ. ಈ ಲೆಟರ್ ರೈಟಿಂಗನ್ನು ನಿಮಗೆ ನಾನು ಬರೆದು ತೋರಿಸಿದ್ದೆ. ಎದ್ರ ಬಗ್ಗೆ ಲೆಟರ್ ರೈಟಿಂಗ್ ಇತ್ತು ಅಂತ ಹೇಳಿದರೆ ನೋಡಿ, ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ದಿ ಕಂಪ್ಯೂಟರ್ ಅಸಿಸ್ಟೆಂಟ್ ಅಂತ ಇತ್ತು. ಕ್ವಾಲಿಫಿಕೇಷನ್ PUC ಅಂತ ಕೇಳಲಾಗಿತ್ತು. ಎಷ್ಟು ಈಸಿಯಾಗಿತ್ತು ಅಂತ ಹೇಳಿದರೆ ಪಟ ಬರೆದು ಒಗಿಬೋದಿತ್ತು. ಡೇಟ್ ಕೂಡ ಅವರು ಕೊಟ್ಟಿದ್ದರು ನೋಡಿ, 10th March 2024 ಅಂತ ಇತ್ತು. ಯಾಕೆ ಸರ್ 10th March ಅಂತ ಕೊಟ್ಟಿದ್ರು? ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ಎಲ್ಲ ಕ್ವಶನ್ ಪೇಪರ್ ಅವತ್ತೇ ಪ್ರಿಂಟ್ ಹಾಕಿಟ್ಟಿದ್ರು. ಹಾಗಾಗಿ ಅದೇ ಡೇಟ್ ಇರುವಂಥದ್ದು. ನೀವು ಬರ್ದಿದ್ದು ಏಪ್ರಿಲಲ್ಲಿ ಎಕ್ಸಾಮು, ಮೇ 2ಕ್ಕೆ ಬರ್ದಿರಿ, ಆದರೆ ಮಾರ್ಚಲ್ಲಿ ಎಲ್ಲ ಕ್ವಶನ್ ಪೇಪರು ರೆಡಿ ಇತ್ತು, ಆಯಿತಾ. ಯಾಕಂದರೆ ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ಪ್ಲಾನ್ ಅವತ್ತೇ ಆಗಿದ್ದು. ಹಾಗಾಗಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಸಂಪೂರ್ಣವಾದ ನಿಮಗೆ ಕ್ವಶನ್ ಪೇಪರ್ ಕಂಪ್ಲೀಟ್ ಆಯಿತು. ವಿತ್ ರೆಸ್ಯೂಮ್ ಬರೀಬೇಕಾ, ವಿತೌಟ್ ರೆಸ್ಯೂಮ್ ಬರೀಬಾರ್ದು, ಅದ್ರ ಬಗ್ಗೆ ವಿಡಿಯೋ ಮಾಡಿ ನಾನೆಲ್ಲ ಕಂಪ್ಲೀಟ್ ನಿಮಗೆ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೆ. ಈಗಲೂ ನಿಮ್ಮ ಕೈಲಿ ಆಗಿಲ್ಲ, ಎಕ್ಸಾಮ್ 3 ತಗೊಂತ ಇದ್ದೀನಿ, ದಯವಿಟ್ಟು ನಮ್ಮ ವೀಡಿಯೋಸ್ ಮೇಲೆ ಫೋಕಸ್ ಮಾಡಿದರೆ ತಾವುಗಳು, ಅಂದರೆ ಈ ವಿಡಿಯೋಸ್ಗಳೆಲ್ಲ ನೇಚರ್ ವೀಡಿಯೋಸು, ಆಯಿತಾ, ಅಥವಾ ರೀಲ್ಸ್ಗಳೆಲ್ಲ, ಅಥವಾ ನಿಮ್ಮ ಯೂಟ್ಯೂಬ್ ವೀಡಿಯೋಸ್ಗಳೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ ನಿಜವಾಗಿಯೂ ನಾನು ಹೇಳ್ತೀನಲ್ವಾ, ಔಟ್ ಮಾರ್ಕ್ಸ್ ಬರೋದು ಸಾಧ್ಯತೆ ಜಾಸ್ತಿ ಇರುತ್ತೆ. ಇದರಲ್ಲಿ ಒಂದೇ ಒಂದು ಮಾರ್ಕ್ಸನ್ನು ನಾನು ನಿಮಗೆ ಹೇಳೋದು ಮಾಡ್ತಿದ್ದೆ. ಯಾವುದು ಅಂದರೆ ಪ್ಯಾಸೇಜಲ್ಲಿ ನಿಮಗೆ ಒಂದು ಇದನ್ನು ಕೊಟ್ಟಿರ್ತಾರೆ, ಡೈರೆಕ್ಟ್ ಯಾವುದು ಅಂತೀರಾ ಆ ಥರದ್ದು, ಇದೆ, ಪ್ರಿಫಿಕ್ಸನ್ನು ಬರೀರಿ ಅಂತ. ಅನ್ನೋನ್ ಅಂತ ಕೊಟ್ಟಿದ್ರು, KNOWN, ಅದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅನ್ನೋನ್ ಅನ್ನೋದು ಸರಿಯಾದ ಉತ್ತರ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟರಿ, ಹಾಗೂ ನಿಮ್ಮ ಅಮೂಲ್ಯವಾದ ಏನಂತೀರ ಪ್ರೀತಿಯನ್ನು ಕೊಟ್ಟುಬಿಟ್ಟು ಈ ವಿಡಿಯೋಸ್ಗಳನ್ನು ವಾಚ್ ಮಾಡ್ತಾ ಇದ್ದೀರಾ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಈ ಒಂದು ನಮಗೆ ಸಹಾಯ ಮಾಡಿದಂಥ ನಮ್ಮ ಅಕ್ಕ ಅವರಿಗೆ ಧನ್ಯವಾದಗಳು. ಯಾಕಂದರೆ ಬ್ಯಾಕ್ಗ್ರೌಂಡ್ ಇರುವಂಥದ್ದು ಅವ್ರದ್ದು. ವಿ ಆರ್ ನಾಟ್ ಯೂಸಿಂಗ್ ಎನಿ AI ಟೆಕ್ನಾಲಜಿ ಅಂತ ಹೇಳಿದರೆ ಆರ್ಟಿಫಿಷಿಯಲ್ ಟೆಕ್ನಾಲಜಿಯನ್ನು ಏನು ಯೂಸ್ ಮಾಡ್ತಾ ಇಲ್ಲ. ವಿ ಆರ್ ನಾಟ್ ಎಡಿಟಿಂಗ್ ಎನಿಥಿಂಗ್, ಡೈರೆಕ್ಟ್ ವಿ ಆರ್ ಶೂಟಿಂಗ್ ಫ್ರಮ್ ಹರ್ ಹೋಮ್. ವೆಕೇಷನ್ ಟೈಮಲ್ಲಿ ಮನೆಗೆ ಬಂದಾಗ, ಯಾಕಂದರೆ ಬ್ಯಾಕ್ಗ್ರೌಂಡ್ ಎಲ್ಲ ಚೆನ್ನಾಗಿತ್ತು ಅಂತ ಇಲ್ಲಿ ಶೂಟನ್ನು ಮಾಡಿರುವಂಥದ್ದು. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಐ ಥಿಂಕ್ ಫೋರ್ತ್ ಕಮಿಂಗ್ ಎಕ್ಸಾಮ್ ಅಂತ ಹೇಳಿದರೆ, ನಿಮ್ಮ ಎಕ್ಸಾಮ್ 3 ಕೊಟ್ಟವರಿಗೆ, ಇಂಗ್ಲೀಷ್ ತಗೊಂಡವರಿಗೆ ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್.